ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಡ್ರೀಮ್ ವಿಸಿಟ್ ರೋಹಿತ್. ಸೊ ಇವತ್ತು ನಾವು ಆಗುಂಬೆಗೆ ಹೋಗ್ತಿದ್ದೇವೆ. ಈಗ ನಾವು ಆಲ್ಮೋಸ್ಟ್ ಆಗುಂಬೆ ಘಾಟಿಗೆ ತಲುಪಿದ್ದೇವೆ. ಸೊ ನಮ್ಮ ಜೊತೆ ನನ್ನ ಫ್ರೆಂಡ್ಸ್ಗಳಿದ್ದಾರೆ. ಸೊ ಇವತ್ತೊಂದು ಆಗುಂಬೆ ಘಾಟಿಯ ವಿಡಿಯೋ ಮಾಡಿ ತೋರಿಸಲಿದ್ದೇವೆ. ಸೊ ನನ್ನ ಜೊತೆ ದುರ್ಗಾ ಪ್ರಸಾದ್, ನವೀನ್ ಹಾಗೂ ದಿನೇಶ್. ಸೊ ಇವತ್ತಿನ ಈ ಜರ್ನಿಯನ್ನು ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಇದು ಆಗುಂಬೆ ಘಾಟಿಯಲ್ಲಿ ಸಿಗುವ ಒಂದು ಫಸ್ಟ್ ಟರ್ನ್. ಅಂದರೆ ಘಾಟ್ ಸೆಕ್ಷನಲ್ಲಿ ಇದೇ ಫಸ್ಟ್ ಸಿಗ್ತದೆ. ಅಂದರೆ ಇದೇ ರೀತಿ ಒಂದು 7-8-9 ಟರ್ನ್ಸ್ಗಳಿವೆ. ಸೊ ಇದು ಸ್ವಲ್ಪ ಒಂದು ಡೇಂಜರಸ್ ಘಾಟ್ ಸೆಕ್ಷನ್ ಕೂಡ. ಅಂದರೆ ಸ್ಪೇಸ್ ಕಡಿಮೆ ಇದೆ. ಅಂದರೆ 2 ಗಾಡಿ ಬರುವಾಗ ಆ ಕಡೆಯಿಂದ ಈ ಕಡೆ ಸ್ಪೇಸ್ ಕಡಿಮೆ ಇದೆ, ಅಂದರೆ ಕ್ರಾಸ್ ಆಗಲಿಕ್ಕೆ 2 ಗಾಡಿಗಳು. ಸೊ ಹಾಗಾಗಿ ಜಾಗೃತಿಯಿಂದ ಈ ರೋಡಲ್ಲಿ ಆಗ್ತದೆ. ಇಲ್ಲಿ ದೊಡ್ಡ ಹೆವಿ ವೆಹಿಕಲ್ಸ್ಗಳಿಗೆ ಅಲೋ ಇಲ್ಲ. ಅದರಿಂದ ಸ್ವಲ್ಪ ಈಸಿ ಆಗ್ತದೆ. ಹೆವಿ ವೆಹಿಕಲ್ಸ್ಗಳಿದ್ದರೆ ಭಾರಿ ಕಷ್ಟ ಇತ್ತು ಈ ಜಾಗದಲ್ಲಿ, ಇಲ್ಲಿ ಅಂದರೆ ಈ ರೋಡಲ್ಲಿ ಹೋಗಲಿಕ್ಕೆ. ಹಚ್ಚ ಹಸಿರಾದ ಪರಿಸರಗಳ ಮಧ್ಯೆ ಸ್ವಚ್ಛಂದಲಿ ಸಾಗುವ ಈ ದಾರಿಯು ತಮ್ಮೆಲ್ಲರ ಗಮನ ಸೆಳೆಯುವುದು ಎಂತಹದೋ ಎಂದು ಕಲ್ಪನೆ ಇದ್ದವರು ಬಂದು ನೋಡಿದರೇನೇ ಕಾಣುವುದು ಇಲ್ಲಿಯ ಈ ಪ್ರಕೃತಿ ಸೌಂದರ್ಯವ. ಓ ಮನುಜವೇ, ಮರ ಗಿಡಗಳನ್ನು ಕಡಿದು ನೀ ಇಂದು ಕಟ್ಟಡ ಕಾಮಗಾರಿಗಳನ್ನು ಮಾಡುತ್ತಿರುವೆ. ಆದರೆ ಈ ಪ್ರಕೃತಿಯ ಮಧ್ಯದಲ್ಲಿ ಒಮ್ಮೆ ಬಂದು ನೋಡು. ಅದರ ಆ ತಂಪಾದ ಸುಂದರವಾದ ಆ ಸನ್ನಿವೇಶಗಳೇ ನಮ್ಮನ್ನು ಒಂಥರ ಮೈ ತುಂಬಿಸುವಂಥ ಪ್ರಕೃತಿ ನಮ್ಮದಾಗಿದೆ. ಸೊ ಪ್ರಕೃತಿಯನ್ನು ಉಳಿಸೋಣ ಹಾಗೂ ಪ್ರಕೃತಿಯನ್ನು ಬೆಳೆಸೋಣ. Sometimes like all you want to do is run. Hear me out, hear me out. It's all the things you never show. There are the things I want to know. Secrets ಸೊ ಇದೇ ಸೂರ್ಯಾಸ್ತಮಾನವಾಗುವ ಸನ್ನಿವೇಶ ಕಾಣುವ ಈ ಪ್ಲೇಸ್ ಇದು. ಸೊ ಇಲ್ಲಿ ಸೂರ್ಯಾಸ್ತಮಾನವಾಗುವಾಗ ಸೂರ್ಯನ ಅಡ್ಡದಾದ ರೀತಿಯಲ್ಲಿ ಒಂದು ಆಕಾರ, ಸೂರ್ಯನ ಆಕಾರ ಕಾಣ್ತದೆ. ಹಾಗೂ ಇದೊಂದು ಒಳ್ಳೆ ವ್ಯೂ ಪಾಯಿಂಟ್ ಕೂಡ. ಅಂದರೆ ಬೇಸಿಗೆ ಕಾಲದಲ್ಲಿ ಬಂದರೆ ನಾವು ಇಲ್ಲಿ ಸನ್ಸೆಟ್ ಕಾಣಬಹುದು. ಅಂದರೆ ಚಳಿಗಾಲದಲ್ಲಿ ಅತಿ ಹೆಚ್ಚು ಮಂಜಿನ ಹವೆ ತುಂಬಿರೋದರಿಂದ ನಮಗೆ ಸ್ವಲ್ಪ ಸೂರ್ಯಾಸ್ತಮಾನ ನೋಡಲು ಸ್ವಲ್ಪ ಕಾಣಸಿಗುವುದು ಡೌಟ್. ಸೊ ಹಾಗಾಗಿ ಆಗುಂಬೆ ಘಾಟಿಯಲ್ಲಿ ಯಾರ್ಯಾರು ಬರುವವರು ಸ್ವಲ್ಪ ಈ ವ್ಯೂ ಪಾಯಿಂಟಲ್ಲಿ ಒಂದು ಕ್ಷಣ ಈ ಪ್ರಕೃತಿಯ ವ್ಯೂ ಅನ್ನು ನೋಡಿ ಹೋಗ್ಬೋದು. ವೀಕ್ಷಕರೇ, ನನ್ನ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಡ್ರೀಮ್ ವಿಸಿಟ್ ರೋಹಿತ್.